ರಾಷ್ಟ್ರ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನ ಮತ್ತೆ ಕಾಂಗ್ರೆಸ್ಗೆ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಎಂಟ್ರಿಯನ್ನ ಕೊಡ್ತಾರಾ? ಪಶ್ಚಿಮ ಬಂಗಾಳ ಸೋತ ದೀದಿಗೆ ಮತ್ತೆ ಕಾಂಗ್ರೆಸ್ ಆಹ್ವಾನವನ್ನ ಕೊಟ್ಟಿದೆ. ಇದನ್ನ ಸ್ವೀಕರಿಸ್ತಾರಾ? ರಾಷ್ಟ್ರ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಕಾಂಗ್ರೆಸ್ಗೆ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಮರುಕಳಿಸ್ತಾರಾ? ಮತ್ತೆ ಪಶ್ಚಿಮ ಬಂಗಾಳ ಸೋತ ದೀದಿಗೆ ಸೋನಿಯಾ ಆಫರ್. ಕಾಂಗ್ರೆಸ್ ಸೇರಿದ್ರೆ ಮಾತ್ರ ಮೋದಿ ಎದುರಿಸಬಹುದು. ರಾಜ್ಯ ರಾಜಕಾರಣ ಬಿಡಿ, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ದೊಡ್ಡ ಸ್ಥಾನದ ಆಫರ್ ಕೊಟ್ಟ ಸೋನಿಯಾ. ಕಾಂಗ್ರೆಸ್ ಸೇರಿದ್ರೆ ಎಐಸಿಸಿ ಉಪಾಧ್ಯಕ್ಷ ಸ್ಥಾನದ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಉಪಾಧ್ಯಕ್ಷೆ ಮಾಡ್ತೀವಿ ಎಂದಿರುವಂತಹ ಸೋನಿಯಾ ಗಾಂಧಿ ಅಷ್ಟೇ ಅಲ್ಲ, ರಾಜ್ಯಸಭೆ ಸೀಟ್ ಆಫರ್ ಕೊಟ್ಟ ಸೋನಿಯಾ. ಆದ್ರೆ ರಾಜ್ಯಸಭೆ ವಿಪಕ್ಷ ನಾಯಕಿ ಸ್ಥಾನ ಕೇಳಿರೋ ದೀದಿ, ಒಂದು ವಾರದ ಗಡುವು ಕೇಳಿರುವಂತಹ ಮಮತಾ ಬ್ಯಾನರ್ಜಿ ಅಭಿಷೇಕ್ಗೆ ಕಾಂಗ್ರೆಸ್ ಬಾಗಿಲು ಓಪನ್ ಇದೆ. ಬಂಗಾಳ ಕಾಂಗ್ರೆಸ್ ಅಧ್ಯಕ್ಷರಿಂದಲೂ ಕೂಡ ನೇರ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಇದನ್ನ ಒಪ್ಕೊಳ್ತಾರ ಮಮತಾ ಬ್ಯಾನರ್ಜಿ? ರಾಷ್ಟ್ರ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನ. ವೆಸ್ಟ್ ಬಂಗಾಳದಲ್ಲಿ ಇದೀಗ ಮಮತಾ ಬ್ಯಾನರ್ಜಿಯ ಪಕ್ಷ, ತೃಣಮೂಲ ಕಾಂಗ್ರೆಸ್ ಪಕ್ಷ ಮನೆಯೊಂದು 3 ಬಾಗಿಲು ಆಗ್ಬಿಟ್ಟಿದೆ. ಆ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಯಾರು ಕೂಡ ಅವ್ರ ಕೈಯಲ್ಲಿಲ್ಲ, ಅವ್ರ ಹಿಡಿತದಲ್ಲಿಲ್ಲ. ಇರುವಂಥ 20 ಶಾಸಕರ ಪೈಕಿ, ಅದರಲ್ಲೂ ಕೂಡ 29ರ ಪೈಕಿ 20 ಕೂಡ ಈಗ ಆಲ್ರೆಡಿ ಏನು ಮೀಟಿಂಗನ್ನು ಮಾಡಿದ್ರು, ಸಭೆಯನ್ನು ಕರೆದ್ರು, ಅಲ್ಲಿ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳಿಸ್ಬಿಟ್ಟಿದ್ದಾರೆ. ಯಾರು ಕೂಡ ಸಭೆಗೆ ಅಟೆಂಡ್ ಆಗಲಿಲ್ಲ, ಮೀಟಿಂಗಿಗೆ ಅಟೆಂಡ್ ಆಗಲಿಲ್ಲ. ಬಿಜೆಪಿ ಅತ್ತ ಒಲವು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಬಿಜೆಪಿ ಅತ್ತ ವಾಲ್ತಾ ಇದ್ದಾರೆ. ದೀದಿ ಮಮತಾಗೆ ಸೋನಿಯಾ ಗಾಂಧಿ ಆಫರ್. ಈ ಹೊತ್ತಲ್ಲೇ ರಾಹುಲ್ ಭೇಟಿಯಾದ ಅಭಿಷೇಕ್ ಬ್ಯಾನರ್ಜಿ ಕಳೆದ 3.5 ಗಂಟೆಗಳಿಂದ ಸುದೀರ್ಘ ಮಾತುಕತೆಯನ್ನ ನಡೆಸಿದ್ದಾರೆ. ಅಭಿಷೇಕ್ಗೆ ಸಾಲು ಆಫರ್ ಕೊಟ್ಟ ರಾಹುಲ್ ಗಾಂಧಿ. ಅಭಿಷೇಕ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸ್ಥಾನದ ಆಫರ್ ಅನ್ನ ಕೊಟ್ಟಿದ್ದಾರೆ. ಮಮತಾ ಜೊತೆ ಚರ್ಚಿಸಿ ಹೇಳುತ್ತೇನೆ ಎಂದಿರುವಂತಹ ಅಭಿಷೇಕ್ ಬ್ಯಾನರ್ಜಿ ಬಂಗಾಳದಲ್ಲಿ ಸೋತ ಬಳಿಕ ಟಿಎಂಸಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಕಾಣದ ಕೈಗಳ ಪ್ರಭಾವದಿಂದ ದೀದಿ ಸಿಡಿದೆದ್ದ ದೊಡ್ಡ ಗುಂಪು. 60ಕ್ಕೂ ಹೆಚ್ಚು ಶಾಸಕರು, 20ಕ್ಕೂ ಹೆಚ್ಚು ಸಂಸದರು ಪ್ರತ್ಯೇಕ. ಟಿಎಂಸಿಗೆ ಸಾಲು ರಾಜೀನಾಮೆ ಕೊಡ್ತಿರುವಂತಹ ಸಂಸದರು. ಇದೇ ಕಾರಣಕ್ಕೆ ಕಾಂಗ್ರೆಸ್ ಜೊತೆ ಟಿಎಂಸಿ ವಿಲೀನಕ್ಕೆ ದೀದಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜಕಾರಣ ಹೇಗೆ ಅಂತ ಹೇಳಿದ್ರೆ ಯಾವಾಗ ಹೇಗ್ ಬೇಕಾದ್ರೂ ಬದಲಾಗಬಹುದು. ಈಗಾಗಲೇ ವೆಸ್ಟ್ ಬಂಗಾಳದಲ್ಲಿ ನಡೀತಾ ಇದ್ದಂತ ರಾಜಕಾರಣದ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ನಮ್ಮ ಜೊತೆಗೆ ಸಂಪರ್ಕದಲ್ಲಿರುವಂತದ್ದು. ದೀಪಾ, ಒಂದ್ ಕಡೆ ರಾಜಕಾರಣ ಅನ್ನುವಂಥದ್ದು ಯಾವಾಗ ಹೇಗ್ ಬೇಕಾದ್ರೂ ಬದಲಾವಣೆ ಆಗುತ್ತೆ, ಇಲ್ಲಿ ಯಾರು ಶತ್ರು ಅಲ್ಲ, ಯಾರು ಮಿತ್ರ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದೀಗ ಮಮತಾ ಬ್ಯಾನರ್ಜಿಗೆ ಕಾಂಗ್ರೆಸ್ನಿಂದ ಬಂದಿರುವಂತ ಆಫರ್ಗಳು, ಸೋನಿಯಾ ಗಾಂಧಿ ಕೊಟ್ಟಂತ ಆಫರ್ಗಳು, ಇದನ್ನ ದೀದಿ ಒಪ್ಕೊಳ್ತಾರಾ ಅಥವಾ ಪಶ್ಚಿಮ ಬಂಗಾಳದ ರಾಜಕೀಯದ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ? ಈಗ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ವನಿತಾ, ಏನು ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನದ ಆಫರ್ ಒಂದನ್ನ ಇದೀಗ ಮಮತಾ ಬ್ಯಾನರ್ಜಿ ಅವರಿಗೆ ನೀಡಿರುವಂತದ್ದು. ಅಂದ್ರೆ ಬೇರೆ ಬೇರೆ ವಿಪಕ್ಷಗಳ ಎಲ್ಲರ ಒಕ್ಕೂರಲಿನ ಒಂದು ಉದ್ದೇಶ ಬಿಜೆಪಿಯನ್ನ ಮಣಿಸ್ಬೇಕು ಅನ್ನುವಂತಹದ್ದು. ಹಾಗಾಗಿ ಆ ನಿಟ್ಟಿನಲ್ಲೇ ಕಾಂಗ್ರೆಸ್ ನಾಯಕರುಗಳನ್ನು ಒಂದಿಷ್ಟು ಜನ ಮಾತನಾಡಿ ಈಗ ಅವರನ್ನ ಉಪಾಧ್ಯಕ್ಷ ಮಾಡಿದ್ರೆ ಇಲ್ಲಿ ಅವರ ಒಂದಿಷ್ಟು ಅಂದ್ರೆ ನರೇಂದ್ರ ಮೋದಿ ಅವರ ವಿರುದ್ಧ ಅವರನ್ನ ನಿಲ್ಲಿಸಬಹುದು ಅಥವಾ ಅವರು ಮಾತನಾಡುವಂತಹದ್ದಕ್ಕೆ ತಿರುಗೇಟನ್ನ ನೀಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳು, ಎಸ್ಪೆಷಲಿ ಸೋನಿಯಾ ಗಾಂಧಿ ಅವರೇ ನೇರವಾಗಿ ದೀದಿಗೆ ಒಂದು ಆಫರ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಸಹಜವಾಗಿ ಸೋತಂತಹ ಸಮಯದಲ್ಲಿ ಈ ರೀತಿಯಾದಂತಹ ಆಫರ್ಗಳಾಗಿರ್ಬೋದು ಅಥವಾ ಮಮತಾ ಬ್ಯಾನರ್ಜಿ ಅವರನ್ನ ತೆಗೆದುಕೊಂಡು ಬಂದು ಅಲ್ಲಿ ಒಂದು ನಿಲ್ಲಿಸುವಂತದ್ದು ಅಥವಾ ಉಪಾಧ್ಯಕ್ಷ ಸ್ಥಾನ ಕೊಡುವಂತಹದ್ದು ಎಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಾ ಇರ್ಬೋದು. ಆದ್ರೆ ಸಡನ್ ಆಗಿ ಯಾವ ಡಿಸಿಷನ್ ಅನ್ನು ಯಾವುದೇ ಪಕ್ಷದ ನಾಯಕರಾಗ್ಲಿ ತೆಗೆದುಕೊಳ್ಳೋದಿಕ್ಕಾಗೋದಿಲ್ಲ. ಹಾಗಾಗಿ ಅಂದ್ರೆ ಇರುವಂತಹ
ಅವರು ಏನು ಕಡಿಮೆ ಜನ ಇದ್ದಾರೆ ಅವರ ಜೊತೆಯೇ ಮಾತುಕತೆ ಮಾಡಿ ಈ ಬಗ್ಗೆ ತಿಳಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಅಭಿಷೇಕ್ ಮತ್ತೆ ಏನು ದೀದಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕಂತೂ ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಅಂದ್ರೆ ರಾಜಕೀಯವಾಗಿರ್ಬೋದು ಅಲ್ಲಿನ ವಾತಾವರಣ ಕಂಪ್ಲೀಟ್ ಆಗಿ ಹದಗೆಟ್ಟಿದೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದ ಕೆಲವೊಂದಿಷ್ಟು ಘಟನೆಗಳೇ ಕಾರಣ. ಹಾಗಾಗಿಯೇ ಈ ಒಂದು ಆಫರ್ ಅನ್ನ ಮಮತಾ ಮುಂದೆ ಸೋನಿಯಾ ಗಾಂಧಿ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.